ಜಿಲ್ಲಾಡಳಿತದಿಂದ ಬಸವ ಜಯಂತ್ಯೋತ್ಸವ ಆಚರಣೆ. ಸಮಾನತೆಯ ತತ್ವದ ಪ್ರತಿಪಾದಕ ಬಸವಣ್ಣ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಬಸವನಿನ್ನ ಸೇವೆ ಮಾಡುವ ಸಮಾನತೆಯ ತತ್ವವನ್ನು ಪ್ರತಿಪಾದಿಸಿದ ಕೀರ್ತಿ ಬಸವಣ್ಣನವರದ್ದು. ಅವರ ಆದರ್ಶವನ್ನು ನಾವೆಲ್ಲರೂ ಪಾಲಿಸಬೇಕು ಎಂದು ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಹೇಳಿದರು. ಸೋಮವಾರ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಾಯಕವೇ ಕೈಲಾಸ ತತ್ವದಡಿ ಎಲ್ಲರೂ ಸಮಾನರು, ಯಾವುದೇ ಕೆಲಸದಲ್ಲಿ ಮೇಲು ಕೀಳಿಲ್ಲ ಎಂದು ಸಾರಿದ ಬಸವಣ್ಣ ಸಾಮಾಜಿಕ ಕ್ರಾಂತಿಯ ಹರಿಕಾರರು. ಅನುಭವ ಮಂಟಪದ ಮೂಲಕ ಸಾಮೂಹಿಕ ಶಿಕ್ಷಣಕ್ಕೆ ಚಾಲನೆ ನೀಡಿ ವಿದ್ಯೆಯಿಂದ ವಂಚಿತರಾದವರಿಗೆ, ಮಹಿಳೆಯರಿಗೆ ಅಭಿಪ್ರಾಯ ವ್ಯಕ್ತಪಡಿಸಲು ಮುಕ್ತ ಅವಕಾಶ ಮಾಡಿಕೊಟ್ಟು ಸಾಮಾಜಿಕ ಬದಲಾವಣೆಗೆ ಕಾರಣರಾದರು ಎಂದರು. ಏಪ್ರಿಲ್ 22ರಂದು ನಗರದಲ್ಲಿ 10 ಕೋಟಿ ರೂಪಾಯಿ ವೆಚ್ಚದ ಸಮಾಜದ ಕಲ್ಯಾಣ ಮಂಟಪದ ಭೂಮಿ ಪೂಜೆ ನಡೆಯಲಿದ್ದು, ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು. ಮೈಸೂರಿನ ಶರಣ ಸಾಹಿತಿ ಶಿವಬೂದಿ ಹಲ್ಲರೆ ಮಾತನಾಡಿ, 12ನೇ ಶತಮಾನದಲ್ಲಿ ಬಸವಣ್ಣ ಶರಣರನ್ನು ಒಗ್ಗೂಡಿಸಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದರು. ಸಂಸತ್ತು ವ್ಯವಸ್ಥೆಗೆ ಬಸವಣ್ಣನವರ ಅನುಭವ ಮಂಟಪವೇ ಮೂಲ, ದೇಹವೇ ದೇಗುಲ, ಕಾಯಕವೇ ಕೈಲಾಸ, ಶರಣ ಸತಿ ಎಂಬ 3 ಕಲ್ಪನೆಗಳನ್ನು ನೀಡಿದ ಅವರು ಕಲ್ಯಾಣ ಸಾಮ್ರಾಜ್ಯದ ಕನಸು ಕಂಡಿದ್ದರು. ಆ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕು ಎಂದರು. ನಮ್ಮ ಸರ್ಕಾರ, ಇನ್ನೊಬ್ಬ ಸರ್ಕಾರ, ವ್ಯಕ್ತಿ ವಿರುದ್ಧ ಆಗಿರುವುದು ಯಾವುದೇ ಹೋರಾಟಗಳು ಕಂಡಗಾದರೆ ಅದು ನಮ್ಮ ಸಮಾಜಕ್ಕೆ ಅಪಾಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಅದನ್ನ ಗಮನಿಸಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಅದ್ರ ಜೊತೆಗೆ ನಮ್ಮ ಅಲ್ಲದೇ ಸಾಹೇಬ್ ಬಹಳ ಚೆನ್ನಾಗಿ ಹೇಳಿದ್ರು, ಕಾವ್ಯಾನಂದ, ಬ್ರಹ್ಮಾನಂದ, ಕಾಂತಾನಂದ, ಈಗ ಯಾವ ಆನಂದ ಉಳಿದಿಲ್ಲ ಸಾಹೇಬ್ರೆ, ಒಳ್ಳೆ ಮೊಬೈಲ್ ಆನಂದ ಒಂದೇ ಉಳಿದಿದೆ ಸಮಾಜದಲ್ಲಿ. ಇದು ಬಹಳ ಆತಂಕ. ಇದು ಏನಾಗಿದೆ, ನಾವು ಎದ್ದುಗಳೇ ನಮ್ಮ ಹೆಂಡತಿ ಮಕ್ಕಳು ನೋಡ್ತೀವಿ, ಮಕ್ಕಳು ನೋಡ್ತೀವಿ, ಇಲ್ಲ ಗೊತ್ತಿಲ್ಲ, ಫಸ್ಟ್ ತಗೊಳ್ಳೋದು ಮೊಬೈಲ್. ಅದು ತಗೊಂಡು ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಬಹಳ ಆತಂಕಕಾರಿ. ನಾವು ನಮ್ಮ ಮಕ್ಕಳಿಗೆ ಅದರ ವಿರುದ್ಧ ಬುದ್ಧಿ ಹೇಳಿದಾಗ ಮಾತ್ರ ಅವರು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ಮೊಬೈಲ್ ಬಹುಶಃ ಜಗತ್ತಿನಲ್ಲಿ ಅತಿ ಹೆಚ್ಚು ಯಾರಾದರೂ ಬಳಕೆ ಮಾಡಿದ್ರೆ ನಮ್ಮ ಭಾರತೀಯರು ಬೆಳೆಯಲಿಕ್ಕೆ ಬಯಸ್ತೇವೆ. ಇದು ಬಹಳ ಆತಂಕ. ಇವತ್ತು ನಾವು ಮಾಡುವಂತ ಕೆಲಸದಲ್ಲಿ, ಕಾಯಕದಲ್ಲಿ 2 ತಾಸು ಕಾಯಕ ಇದ್ರೆ ಉಳಿದ 8 ತಾಸು ಮೊಬೈಲ್ ಇರ್ತದೆ ಕೈಯಲ್ಲಿ, ಆನ್ಲೈನ್ ಇರ್ತಾರೆ ಜನ. ಇದು ಬಹಳ ನಾನು ಬಹಳ ಆಶ್ಚರ್ಯ ಅಂದ್ರೆ, ಮೊನ್ನೆ ನಾನೆಲ್ಲೋ ನೋಡ್ತಾ ಇದ್ದೆ, ಆಕ್ಸಿಡೆಂಟ್ ಆದ್ರೆ ಅದು ಮುಟ್ಟುವುದು ಜನ ಯಾರು ವಿಡಿಯೋ ಬೇಕಾದ್ರೆ ನಾನಂತ ಏನು ಸ್ವಲ್ಪ ಬುದ್ಧಿ ಆದಾಗಿಲ್ಲ ನಿಮ್ಗ, ಅದನ್ನ ಮಾಡ್ಕೊಂಡು ನಿಮ್ಗೆ ಏನಾದ್ರು ಬರ್ತದ, ನಿಮ್ಗೆ ಏನಾದ್ರು ಸಿಗ್ತದ, ಆನಂದ ಸಿಗ್ತದ. ಮೊದಲ ಪೇಷಂಟ್ ವ್ಯಕ್ತಿ ಯಾವ ಗಾಡಿ ಗಾಡಿಗೆ ಬಸವ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸಕ್ತರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಸರ್ ಅವರೇ, ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಕೆ ನಿತೀಶ್ ಸರ್ ಅವರೇ, ಹಾಗೆ ಅವರು ನಾವು ಇವಾಗ ಏನು 21st ಸೆಂಚುರಿಯಲ್ಲಿ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್, ಆಂಟಿ ಕಾಸ್ಟ್ ಮೂವ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ವಿ. ಇದನ್ನ ಅವರು 12th ಸೆಂಚುರಿಯಲ್ಲೇ ತುಂಬ ವಿವೇಚನೆಯಿಂದ ಒಂದು ಕ್ಯಾಸ್ಟ್ಲೆಸ್ ಅಂಡ್ ಕ್ಲಾಸ್ಲೆಸ್ ಸೊಸೈಟಿ ಮಾಡಬೇಕು ಅಂತ, ಸಮಾನತೆಯ ಸೊಸೈಟಿ ಮಾಡಬೇಕು ಅಂತ ತುಂಬ ಶ್ರಮ ಪಟ್ಟಿದ್ದಾರೆ. ಇವೆಲ್ಲ ನಾವು ನೆನಪಿಟ್ಕೊಬೇಕು. ಆ್ಯಂಡ್ ನಮ್ಮ ಸಮಾಜದಲ್ಲಿ ವಿಭಜನೆ ಆಗದಂತೆ ನಾವು ನಡ್ಕೊಳ್ಬೇಕು. ಯಾಕಂದ್ರೆ ಸಮಾಜದಲ್ಲಿ ಒಂದ್ಸಲ ವಿಭಜನೆ ಆಗ್ಬಿಟ್ರೆ ಬಸವನಿನ್ನ ಸೇವೆ ಮಾಡುವ ಮನವಯನಗೆ. ಇದಕ್ಕೂ ಮುನ್ನ ಬಸವೇಶ್ವರ ವೃತ್ತದಲ್ಲಿ ಜಗಜ್ಯೋತಿ ಬಸವೇಶ್ವರ ಪುತ್ಥಳಿಗೆ ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಚಿವ ಎನ್ಎಸ್ ಬೋಸರಾಜ್ ಸೇರಿದಂತೆ ಗಣ್ಯರು ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಎಸ್ಪಿ ಅರುಣಾಂಶು ಗಿರಿ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ತಹಸೀಲ್ದಾರ್ ಸುರೇಶ್ ವರ್ಮಾ, ಬಸವ ಕೇಂದ್ರ ಅಧ್ಯಕ್ಷ ರಾಚನಗೌಡ ಕೋಳೂರು, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪತ್ರ, ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ, ಚಂದ್ರಶೇಖರ್ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಸಾಗರ್ ಡಿಟಿಪಿ ಸೆಂಟರ್.
ಹಲೋ ಸಂಪಾದಕರೇ, ನೀವು ಪತ್ರಿಕೆ ಡಿಟಿಪಿ ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4 ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ ಡಿಟಿಪಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.